ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ನಾಟ್ ಸೇಮ್ ಫಾದರ್. ಸಾಕದೇ ಮೂವಿ ಮಾತ್ರ. ಬಟ್ ಡಿ ಬಾಸ್ ಇಲ್ಲ ನಮ್ಮ ಜೊತೆ ಅನ್ನೋ ಸ್ವಲ್ಪ ಬೇಜಾರಾಗ್ತಿದೆ. ಬಟ್ ಇಲ್ಲದೆ ಇರೋ ಡಿ ಬಾಸ್ ಇಲ್ಲ ಅನ್ನೋ ನಮಗೆ ಇದೇ ಇಲ್ಲ. ಆ ಥರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ತುಂಬ ಜನ ಬಂದು ಸಕ್ಕತ್ತಾಗಿ ಪಟಾಕಿ ಎಲ್ಲ ಹೊಡೆದು ಟಮಟೆ ಎಲ್ಲ ಹೊಡೆದು ಡ್ಯಾನ್ಸ್ ಆಡಿ ಹಾಲಭಿಷೇಕ ಎಲ್ಲ ಮಾಡಿ ಸಕ್ಕತ್ತಾಗಿ ಮಾಡಿದ್ದಾರೆ. ಈ ಪ್ರೀತಿನ ದರ್ಶನ್ ಸರ್ ನೋಡಿದ್ರೆ ಸಾಕ್ಬಿಡಿ, ಅಷ್ಟು ಮಾತೇ ಬರ್ತಿಲ್ಲ ನನಗೆ ಏನು ಹೇಳ್ಬೇಕಂತ. ಸಕ್ಕತ್ತಾಗಿದೆ ಮೂವಿ ಮಾತ್ರ. ದಯವಿಟ್ಟು ಕನ್ನಡಿಗರೆಲ್ಲ ಬಂದು ಥಿಯೇಟರ್ಗೆ ಬಂದು ಮೂವಿ ನೋಡಿ. ಯಾಕೆ ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಡೆವಿಲ್ ಜೈ ಡಿ ಬಾಸ್. ರೆಡಿನಾ? ಮೈಕು ಕ್ಯಾಮ್ರೆ ಹೌದು ಶೇಕ್ ಆಗಬಾರ್ದು. ಇತಿಹಾಸದಲ್ಲಿ ತೆಗೆದು ನೋಡ್ಬೇಕು, ಇತಿಹಾಸದಲ್ಲಿ ತೆಗೆದು ನೋಡ್ಬೇಕು ಡೆವಿಲ್. ಆ ಥರ ಸೆಲೆಬ್ರೇಷನ್ ನಡೀತಾ ಇದೆ. ನಮ್ಮ ಬಾಸ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಾನು ಬೆಳೆದು ತನ್ನವರನ್ನ ಬೆಳೆಸಕ್ ಕೂಡ ಯಾರಾದ್ರೂ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಡಿ ಬಾಸ್. ಒಂದು ಮಾತು ಹೇಳ್ತೀನಿ ನಿಮಗೆ, ಒಂದು ಮಾತು ಹೇಳ್ತೀನಿ ನಾನು. ನಿಮ್ಮ ಲೈಫ್ ನೋಡಿ ತುಂಬಾ ಬೇಜಾರಾಯ್ತು. ವಿಜಯಲಕ್ಷ್ಮಿ ಅತ್ತೆಗೆ ನೀವೇನು ಹೇಳಿದ್ರು, ನಮ್ಮ ಎದೆ ಮುಟ್ಟಿದೆ. ನನ್ನ ಎದೆ ಸಾಕ್ಷಿಯಾಗಿ ಹೇಳ್ತೀನಿ, ನನ್ನ ಉಸಿರಿರೋವರೆಗೂ, ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ಪೂಜಿಸ್ತೀನಿ ಬಾಸ್. ನಾನು ಹೇಳೋದಷ್ಟೇ, ಡೆವಿಲ್ ಸಿನಿಮಾ ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ ಇದು. ಎಲ್ಲ ಫ್ಯಾಮಿಲಿ ಬಂದು ಸಿನಿಮಾ ನೋಡಬೇಕು. ಯಾಕೆಂದ್ರೆ ಡಿಫ್ರೆಂಟ್. ನಾವೇನು ಊಹೆ ಮಾಡ್ಕೊಂಡ್ವಿ, ಟ್ರೈಲರ್ ನೋಡೋದಕ್ಕೂ ಸಿನಿಮಾ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅರ್ಥನೇ ಮಾಡ್ಕೊಳಕ್ಕಾಗಲ್ಲ, ಆ ಥರ ಸಿನಿಮಾ ಇದೆ. ನಮ್ಮ ಬಾಸ್ ಗುಣ ಏನು ಅದನ್ನ ಅರಿದು ಡೈರೆಕ್ಟರ್ ಮಾಡೋರ ಸಿನಿಮಾನ. ಇವತ್ತು ಹೇಳ್ತಿದ್ದೀನಿ ಸರ್, ನಮ್ಮ ಬಾಸ್ ಎಲ್ಲಿಲ್ಲ, ನಮ್ಮ ಹೃದಯದಲ್ಲಿದ್ದಾರೆ. ನಮ್ಮ ಪ್ರಸನ್ನ ಇವತ್ತು ಭಾಳ ಹಬ್ಬದ ವಾತಾವರಣ. ನಮ್ಮ ಪ್ರಸನ್ನ ಥಿಯೇಟ್ರಲ್ಲಿ ಫೆಬ್ರವರಿ 8, 2002 ಮೆಜೆಸ್ಟಿಕ್ ರಿಲೀಸ್ ಆದ ದಿನ ನಾವು ಇದೇ ಥಿಯೇಟ್ರಲ್ಲೇ ಸಿನಿಮಾ ನೋಡೋಕೆ ಬಂದಿದ್ದು ನಮ್ಮ ಬಾಸ್ ದರ್ಶನ್ ಅವ್ರದ್ದು. ಇವತ್ತು ಮತ್ತೆ ಅದೇ ಮರುಕಳಿಸಿದೆ. ಈ ಸಂಭ್ರಮ ನೋಡೋಕೆ ಭಾಳ ಖುಷಿ ಆಗ್ತಿದೆ. ಅವರು ಅಭಿಮಾನಿಗಳಿಗೆ ಒಳ್ಳೆ ಹಾರೈಸಿದ್ದಾರೆ. ಆದಷ್ಟು ನಮ್ಮ ದರ್ಶನ್ ಸರು ಬೇಗ ಬರಬೇಕಂತ ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಅಭಿಮಾನಿಗಳು. ಧನ್ಯವಾದಗಳು. ಡಿವಿಲ್ ತುಂಬ ಅದ್ಭುತವಾಗಿ ಸಕ್ಕದಾಗಿ ಬಂದೈತೆ. ನಮಗಂತೂ ತುಂಬ ಖುಷಿ ಆಯ್ತೈತೆ. ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಒಂಥರ ಒಂದು ಹಬ್ಬ ಥರನೇ ಕಾಣ್ತೈತೆ. ಇವತ್ತು ಎಲ್ಲರ ಮುಖದಲ್ಲಿ ಒಂಥರ ಖುಷಿ ಆಗ್ತೈತೆ. ನನಗಂತೂ ತುಂಬ ಖುಷಿ ಆಗ್ತೈತೆ. ಎಕ್ಸ್ಟ್ರಾರ್ಡಿನರಿಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನಮ್ಮ ಡಿ ಬಾಸು. ನನಗಂತೂ ತುಂಬ ಖುಷಿ ಆಯ್ತೈತೆ. ಅವ್ರ ಜೊತೆಗೆ ನಾನು ಒಂದು ಚಕ್ರವರ್ತಿಯಲ್ಲಿ ಒಂದು ಮೇಯ್ನ್ ಕ್ಯಾರೆಕ್ಟರ್ ಮಾಡಿದ್ದೆ. ತುಂಬ ಅದ್ಭುತವಾಗಿ ಅವರು. ಎಲ್ಲಿಗೂ ನಮಸ್ಕಾರ. ಲಿಟ್ರಲಿ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಬಿಕಾಸ್ ಅವರು ಈ ಕ್ಷಣದಲ್ಲಿ ಇದನ್ನೆಲ್ಲ ನೋಡೋಕ್ಕೆ ಇಲ್ಲ ಅನ್ನೋದು ಒಂದು ರೀಸನ್ನು. ಅದನ್ನು ಬಿಟ್ಟರೆ ಈ ಸೆಲೆಬ್ರೇಷನು, ಈ ಕ್ರೇಜು, ಈ ಹಬ್ಬನ ಸೃಷ್ಟಿ ಮಾಡೋಕ್ಕೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಕೈಲೇ ಆಗೋದು. ನಮ್ಮ ಸೆಲೆಬ್ರಿಟೀಸ್ಗಳ ಸೆಲೆಬ್ರಿಟಿ, ಬಾಕ್ಸ್ ಆಫೀಸ್ ಸುಲ್ತಾನ. ಸೊ ನಮ್ಮ ಭಾರಿ ಡೆವಿಲ್ ಸಖತ್ತಾಗಿದೆ. ತುಂಬ ಖುಷಿ ಆಯಿತು ನೋಡಿ. ತುಂಬ 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 ಖುಷಿ ಆಯಿತು ನೋಡಿ. ಸರ್ ದರ್ಶನ್ ಸರ್ನ ನೋಡೋದೇ ತುಂಬ ಒಂದು ಹಬ್ಬ ಥರ ನಮಗೆ. ಅವ್ರ ಸಿನಿಮಾ ಅಂದ್ರೇ ಇಷ್ಟ. ಅದರಲ್ಲಿ ಅವ್ರ ಪರ್ಫಾರ್ಮೆನ್ಸ್, ಅವ್ರ ಆ್ಯಕ್ಟಿಂಗು ಮತ್ತು ಡಬಲ್ ಶೇಡ್ ಮಾಡಿದ್ದಾರೆ. ತುಂಬ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ತುಂಬ ಖುಷಿ ಆಯಿತು. ಅಲ್ಲ, ನಾನು ಇಲ್ಲ, ತುಂಬ ರೆಸ್ಪಾನ್ಸಿಬಲ್ ಮಾಡಿದ್ರು. ಆ್ಯಕ್ಚುಲಿ ನಾನು ಒಬ್ಬ ಆಟೋ ಡ್ರೈವರ್ ಆಗಿ ಅಲ್ಲಿ ಆಟೋದವರೇ ಅವ್ರ ಹತ್ರನೇ ಹೋಗಿ ಪ್ರಮೋಷನ್ ಮಾಡಿ ಇಡೀ ಮೆಜೆಸ್ಟಿಕಲ್ಲೆಲ್ಲ ನಮ್ಮ ಟೀಮ್ ಸಮೇತ ಪ್ರಮೋಷನ್ ಮಾಡಿದ್ದೀವಿ. ಡಿವಿಲ್ ಬಾಸ್ಗೆ ನಾವು ಅವ್ರು ಎಲ್ಲಿದ್ರೂ ಚೆಂದಾಗಿರಬೇಕು, ಬರಬೇಕಂತ ನಾನು ಇವತ್ತು ಕೇಳ್ಕೊತಾ ಇದ್ದೀವಿ. ನಮಗೂ ತುಂಬ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಇವತ್ತು ಅವ್ರಿಲ್ಲ ಅಂತ ನಾನು ಅಂದ್ಕೊಂಡಿಲ್ಲ. ಎಲ್ಲ ಅಭಿಮಾನಿ ದೇವರಲ್ಲೂ ಅವ್ರು ಇದ್ದಾರೆ ಅಂತಲೇ ನಾವು ಇವತ್ತು ಅಂದ್ಕೊಂಡು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನನಗಂತೂ ತುಂಬ ಖುಷಿ ಆಗ್ತೈತೆ. ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಬೇಕಂತ ನಾನು ಇವತ್ತಲ್ಲಿ ಕೇಳ್ಕೊತಾ ಇದ್ದೀನಿ. ನಮ್ಮ ಡಿ ಬಾಸ್ ಎಲ್ಲ ಇದ್ರೂ ಅವ್ರು ಚೆಂದಾಗಿರ್ತಾರಂತ ನಾವೆಲ್ಲ